ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತಿನ ದಿನ ನಾನು ಒಂದು ಮ್ಯಾಂಗೋ ಹಣ್ಣಿನ ಮಾವಿನ ಹಣ್ಣಿಂದು ಕೇಕ್ ಮಾಡ್ತಾಯಿದ್ದೀನಿ. ಕೇಕ್ ಇದು ಮಾಡ್ತಿರೋದು ಈಗ ರುಬ್ಬಿಟ್ಕೊಂಡಿದ್ದೀನಿ. ಇದು ನಮ್ಮ ತೋಟದ್ದೇ ಮಾವಿನ ಹಣ್ಣು, ಚೆನ್ನಾಗಿ ಹಣ್ಣಾಗಿತ್ತು. ಡ್ಯಾನಿಶ್ ಅಂತ, ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಮಾವಿನ ಹಣ್ಣಿಗೆ ನಾನು ಒಂದು ಬೌಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಕಡೆ ಒಂದೂವರೆ ಬೌಲಷ್ಟು ನಾನು ಸಣ್ಣ ರವೆ ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೋಬೇಕು. ಈ ಕಡೆ ಸಕ್ಕರೆ ಮತ್ತು ಮ್ಯಾಂಗೋ ಚೆನ್ನಾಗಿ ಕರಗಬೇಕು. ಎಣ್ಣೆ ಮೂರೂ ಅಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸಕ್ಕರೆ ಇದರಲ್ಲಿ ಕರಗೋಗಬೇಕು. ಸಕ್ಕರೆ ಕರಗಿದ ನಂತರ ಇದಕ್ಕೆ ನಾನು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ರಿಫೈಂಡ್ ಆಯಿಲ್ ಯಾವ್ದಾರು ಹಾಕ್ಕೊಳ್ಳಿ, ತೆಂಗಿನ ಎಣ್ಣೆ ಎಲ್ಲ ಹಾಕ್ಕೋಬೇಡಿ. ಈಗ ಇದನ್ನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಈಗ ರವೆನ ಪೌಡ್ರ್ ಮಾಡಿದ್ನಲ್ಲ, ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೋಬೇಕೀಗ. ಈಗ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ನಾನು ಮೈದಾ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬೇಕಿಂಗ್ ಪೌಡ್ರು, ಈಗ ರವೆನ ನಾನು 10 ನಿಮಿಷ ನೆನೆಲಿಕ್ಕೆ ಇಟ್ಟಿದ್ದೆ. ಈಗ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ಹಾಲು ಹಾಕಿದ್ದೀನಿ ನೋಡಿ. ಈಗ ಈ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ ಬ್ಯಾಟರು. ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಮತ್ತು ಅದು ಹದ ನೋಡ್ಕೊಂಡು ಹಾಲು ಹಾಕ್ಕೋಬೇಕು. ಈಗ ಕೇಕ್ ಪ್ಯಾನ್ ರೆಡಿ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬಟರ್ ಪೇಪರ್ ಹಾಕ್ತಾಯಿದ್ದೀನಿ ಇದ್ರ ಮೇಲೆ. ಅಷ್ಟೊತ್ತಿಗೆ ಒಂದು 10 ನಿಮಿಷ ರೆಸ್ಟ್ ಮಾಡಬೇಕು. ಇದು ರೆಸ್ಟಿಗೆ ಇಟ್ಟಿದ್ದೀನಿ, ರವೆ ನೆನಿಬೇಕಲ್ಲ, ಹಾಗಾಗಿ. ಈಗ ನೋಡಿ, ಪೇಪರ್ ಮೇಲೂ ಎಣ್ಣೆ ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕು. ನಾನು ಮಾಡ್ತಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಟೂತಿ ಫ್ರೂಟಿನ ಮೈದಾದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಬ್ಯಾಟರ್ಗೆ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೋಡಿ, ಈ ಥರ ಬ್ಯಾಟರ್ಗೆ ಕಲಿಸ್ತಾ ಇದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಬ್ಯಾಟರು ನೋಡಿ. ಈ ಥರ ನಾನಿಲ್ಲಿ ಮೊಸರು ಏನೂ ಆ್ಯಡ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಬರೀ ಮಾವಿನ ಹಣ್ಣು, ರವೆ, ಎಣ್ಣೆ, ಸಕ್ಕರೆ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಪಾನ್ನ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬಿಸಿ ಇಟ್ಟಿದ್ದೀನಿ. ಈಗ ನಾನು ಬ್ಯಾಟರ್ನ ಕೇಕ್ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಟೂತಿ ಫ್ರೂಟಿ ಉದಿಸ್ತಾ ಇದ್ದೀನಿ ನೋಡಿ, ಮೇಲೇನು ಡೆಕೋರೇಷನ್ಗೆ ಚೆನ್ನಾಗಿರುತ್ತೆ ಅಂತ. ಈ ಥರ ಉದುರಿಸ್ಬಿಟ್ಟು ಈಗ ಪಾನು ಬಿಸಿಯಾಗಿದೆ. ಈ ರೇಖಾ ಮನೆ ಚಾನಲ್ಗೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಮತ್ತಷ್ಟು ಹೊಸ ರೆಸಿಪಿ ಜೊತೆ ಬರ್ತಾ ಇರ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ. ನೋಡಿ, ಈ ಥರ ಡೆಕೋರೇಟ್ ಮಾಡಿ ಇಟ್ಟರೆ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಇದು ಟೂಟಿ ಫ್ರೂಟಿ ಹಾಕಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನೋಡಿ. ಈಗ ಪಾನ್ ಬಿಸಿಯಾಗಿದೆ. ಒಂದು 40ರಿಂದ 45 ನಿಮಿಷದಷ್ಟು ಸ್ಲೋ ಫ್ಲೇಮಲ್ಲೇ ಬಿಡಬೇಕು ನೋಡಿ. ಈಗ ಬ್ಯಾಟರ್ ಕೇಕ್ ರೆಡಿಯಾಗಿದೆ ಅಂತ ನೈಫಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲೂ ಸ್ವಲ್ಪನೂ ಅಂಟ್ಕೊತಾ ಇಲ್ಲ ನೋಡಿ. ಈಗ ಕೇಕು ಕ್ಲೀನಾಗಿ ಚೆನ್ನಾಗಿ ಬೆಂದಿದೆ ಅಂತ. ಒಂದು ಸ್ವಲ್ಪ ಆರಿದ ಮೇಲೆ ಸೈಡೆಲ್ಲ ಈ ಥರ ಬಿಡಿಸ್ಕೊಂಡು ಇದನ್ನು ಒಂದು ಪ್ಲೇಟ್ ಸಹಾಯದಿಂದ ತಿರುವು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕು. ಒಂದು ಮಾವಿನ ಹಣ್ಣು ಇದ್ದರೆ ಸಾಕು, ಮನೆ ಎಲ್ಲರಿಗೂ ಆಗೋವಷ್ಟು ಕೇಕ್ ರೆಸಿಪಿ ರೆಡಿ ಆಗುತ್ತೆ. ನಮ್ಮದು ಮ್ಯಾಂಗೋ ತುಂಬ ಚೆನ್ನಾಗಿತ್ತಲ್ಲ, ಹಾಗಾಗಿ ನಮ್ಮ ಮಾವಿನ ಹಣ್ಣಿಂದೆ ನಾನು ಮಾಡಿದ್ದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ.
ಎಲ್ಲೂ ಅಂಟ್ತಾ ಇಲ್ಲ, ಏನೂ ಇಲ್ಲ. ಈಗ ಕಟ್ ಮಾಡಿನೂ ತೋರಿಸ್ತೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ಮಕ್ಳಿಗೂ ಇಷ್ಟ ಆಗುತ್ತೆ. ಮನೇಲಿ ಸ್ಟೋರ್ ಮಾಡಿನೂ ಇಟ್ಟು ಕೊಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಂದು ರೆಸಿಪಿ ಜೊತೆ ಬರ್ತಾ ಇರ್ತೀನಿ. ಟಾಟಾ, ಬಾಯ್ ಬಾಯ್. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿ ಚೆನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್.